ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಮ್ಯಾಟ್ರಿಗೆ ಜಂಪ್ ಆಗ್ಬಿಡೋಣ ಮಗ. ಮೊದಲನೇ ಅಪ್ಡೇಟ್ ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ರೆ ರವಿ ಶಾಸ್ತ್ರಿ ಅವರು ಅವರೇನು ಸರ್ಪ್ರೈಸ್ ಆಗೋದಿಲ್ವಂತೆ ಇನ್ ಕೇಸ್ ಏನಾದ್ರು ರೋಹಿತ್ ಶರ್ಮಾ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು ಅಂತಂದರೆ ಟೆಸ್ಟ್ ಕ್ರಿಕೆಟ್ಗೆ ಈ ಮ್ಯಾಚ್ ಆದಮೇಲೋ ಅಥವಾ ಈ ಮ್ಯಾಚ್ ನಡೀತಾ ಇರೋಂಥ ಟೈಮಲ್ಲೋ ಸಿಡ್ನಿ ಮ್ಯಾಚ್ ನಡೀತಾ ಇರೋ ಟೈಮಲ್ಲೋ ಅನೌನ್ಸ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇವ್ರೇನು ಅನ್ಕೊಂಡಿದ್ದಾರೆ ಅಂತಂದರೆ ಇಂಡಿಯಾ ಈ ಮ್ಯಾಚ್ನ ಸೋಲ್ಬಹುದು ಅಥವಾ ಡ್ರಾ ಆಗಬಹುದು ಅಂತ ಅನ್ಕೊಂಡಿದ್ದಾರೆ. ನಾವು ಅನ್ಕೊಂತ ಇದ್ದೀವಿ, ನಮಗೂ ಸರ್ಪ್ರೈಸ್ ಏನು ಆಗೋದಿಲ್ಲ. ಬಟ್ ಇಂಡಿಯಾ ಈ ಮ್ಯಾಚ್ ಏನಾದ್ರು ಗೆಲ್ತು ಅಂದರೆ ಇವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು ಡೌಟು. ಇಂಡಿಯಾ ಇನ್ ಕೇಸ್ ಈ ಮ್ಯಾಚ್ನ ಸೋಲ್ತು ಅಥವಾ ಡ್ರಾ ಆಯಿತು ಅಂದರೆ ಪಕ್ಕ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ಬಂದ್ಬಿಟ್ಟಿದೆ. ಇವಾಗ ರವಿ ಅಶ್ವಿನ್ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ, ಇವ್ರು ರಿಟೈರ್ ಆಗ್ತಾರೆ, ಈ ಮ್ಯಾಚ್ ರಿಟೈರ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ರೋಹಿತ್ ಶರ್ಮಾದ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟಿದೆ, ರಿಟೈರ್ ಆಗ್ತಾರೆ ಈ ಮ್ಯಾಚ್ ಆದಮೇಲೆ ಅಂತ. ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 2, ಇವತ್ತು ಗೌತಮ್ ಗಂಭೀರ್ ಅವರು ಒಂದು ತೂಕ ಇರೋ ಮಾತನ್ನ ಆಡಿದ್ದಾರೆ ಗುರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಇಲ್ಲ ಗುರು, ಇದು ತೂಕ ಇದೆ ಅಂತ ಅನ್ನಿಸ್ತು. ಎಲ್ಲಿವರೆಗೂ ಹಾನೆಸ್ಟ್ ಪೀಪಲ್ ಇರ್ತಾರೋ ಕ್ರಿಕೆಟಲ್ಲಿ, BCCI ಅಲ್ಲಿ ಎಲ್ಲಿವರೆಗೂ ಹಾನೆಸ್ಟ್ ಪೀಪಲ್ ಇರ್ತಾರೋ ಅಂದರೆ ಎಲ್ಲ ಮ್ಯಾಟ್ರಲ್ಲೂ ಕೂಡ ಪ್ಲೇಯರಿಂದ ಹಿಡ್ಕೊಂಡು ಸೆಲೆಕ್ಷನ್ ಕಮಿಟಿಯಿಂದ ಹಿಡ್ಕೊಂಡು ರೈಟ್ ಫ್ರಮ್ ದ ಸ್ಕ್ರ್ಯಾಚಿಂದ ಹಿಡ್ಕೊಂಡು ಚಿಕ್ಕ ಹುಳದಿಂದ ಹಿಡ್ಕೊಂಡು ದೊಡ್ಡ ಪುಡಾಂಗ್ ಪ್ಲೇಯರ್ವರೆಗೂ ಕೂಡ ಎಲ್ಲರೂ ಕೂಡ ಆನೆಸ್ಟ್ ಆಗಿತ್ತು ಅಂತಂದರೆ ಇಂಡಿಯನ್ ಕ್ರಿಕೆಟ್ ಇಸ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳಿದ್ದಾರೆ. ಇವಾಗ ಇಂಡಿಯನ್ ಕ್ರಿಕೆಟ್ ಸೇಫ್ ಹ್ಯಾಂಡ್ಸಲ್ಲೇ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲರೂ ಕೂಡ ಹಾನೆಸ್ಟ್ ಆಗಿರಬೇಕು, ಇನ್ಕ್ಲೂಡಿಂಗ್ ನಾನು ಕೂಡ ಹಾನೆಸ್ಟ್ ಆಗಿದ್ದೆ ಅಂದರೆ ಸೇಫ್ ಆಗಿ ಇದ್ದೇ ಇರುತ್ತೆ. ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ಕೀಪ್ ಯು ಇನ್ ಡ್ರೆಸ್ಸಿಂಗ್ ರೂಮ್ ಇಸ್ ಪರ್ಫಾರ್ಮೆನ್ಸ್ ಅಂತಲೂ ಕೂಡ ಹೇಳಿದ್ದಾರೆ. ನೀವು ಜಾಸ್ತಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಅಷ್ಟು ದಿನ ನೀವು ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದೇ ಇರ್ತೀರಾ ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಇನ್ ಸೇಫ್ ಹ್ಯಾಂಡ್ಸ್ ಈ ಕ್ವಶನ್ ಏನಕ್ಕೆ ಬಂತು ಅಂದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಕ್ವಶನ್ ಬರುತ್ತೆ ರಿಪೋರ್ಟ್ರಿಂದ, ಎಲ್ಲ ಓಕೆ ಆಗಿದೆಯಾ, ಏನೋ ಡಿಸ್ಪ್ಯೂಟ್ ಏನು ಇಲ್ವಾ, ಹಂಗಿಲ್ವಾ ಹಿಂಗಿಲ್ವಾ ಅನ್ನೋ ಥರ ಕ್ವಶನ್ಗಳು ಬರುತ್ತೆ. ಅವಾಗ ಬಂದಂಥ ಉತ್ತರ ಇದು, ಏನೂ ಆಗಿಲ್ಲ ಇಂಡಿಯನ್ ಕ್ರಿಕೆಟ್ಗೆ, ನಾವು ಸೇಫ್ ಹ್ಯಾಂಡ್ಸಲ್ಲೇ ಇದ್ದೀವಿ ಅಂತ. ಅಪ್ಡೇಟ್ ನಂಬರ್ 3, ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ. ಅದೇ ಆಂಥೋನಿ ಅವರು ಬುಮ್ರಾಗೆ ಹೇಳ್ತಾರೆ, ಬುಮ್ರಾಗೆ ನಾವು ಹೊಸ ಲಾನ ಪಾಸ್ ಮಾಡಿಬಿಡ್ಬೇಕು, ನಾವು ಆಸ್ಟ್ರೇಲಿಯಾ ಕ್ರಿಕೆಟರು ಇಲ್ಲಿ ಬಂದು ಆಡ್ತಾರೆ ಅಂತಂದರೆ ಒಂದು ಹೊಸ ಲಾನ ಪಾಸ್ ಮಾಡಿಬಿಡ್ಬೇಕು, ಅವ್ರು ರೈಟ್ ಹ್ಯಾಂಡ್ ಬೌಲಿಂಗ್ ಮಾಡ್ಬೋದು, ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ ನಮಗೆ. ರೈಟ್ ಹ್ಯಾಂಡ್ ಬೌಲಿಂಗ್ನ ಮಾಡ್ತೋ ಅಂತಂದರೆ ನಮಗೆ ಆದಷ್ಟು ಇಕ್ಕಟ್ಟಿಗೆ ಇವರೇ ಇಡ್ತಾರೆ. ಇಂಡಿಯನ್ ಟೀಮಲ್ಲಿ ಜಾಸ್ತಿ ಯಾರು ಇಕ್ಕಟ್ಟಿಗೆ ಇಡ್ತಾರೆ ಅಂತಂದರೆ ಅದು ಬುಮ್ರಾ ಮಾತ್ರನೇ. ಇದು ಸುಮಾರು ಎಕ್ಸ್ ಕ್ರಿಕೆಟರ್ಸ್ಗಳು ಕೂಡ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ಇಂಡಿಯಾ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡ್ತಿದೆ ಆಸ್ ಎ ಬೌಲಿಂಗ್ ಯೂನಿಟ್ ನೋಡ್ತು ಅಂತಂದರೆ, ಅಥವಾ ಆಸ್ ಎ ಟೀಮ್ ನೋಡ್ತು ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಒಂದು ರೇಂಜಿಗೆ ಮಾಡ್ತಾ ಇದೆ ಅಂತಂದರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಬಟ್ ಆದರೂ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದರೆ ಅದು ಬುಮ್ರಾಯಿಂದನೇ ಅಂತ ಹೇಳಿದ್ದಾರೆ. ಯಾಕೆಂದರೆ ಬುಮ್ರಾನೇ ಬೌಲಿಂಗ್ ಅಟ್ಯಾಕ್ನ ಲೀಡ್ ಮಾಡ್ತಿರೋದು. ಯಾಕಂದರೆ ಅಷ್ಟು ನಂಬರ್ ಆಫ್ ವಿಕೆಟ್ಸ್ನ ಈ BGTಲಿ ಎತ್ತಿದ್ದಾರೆ ಹೈಡ್ ನಿಂತ್ಕೊಂಡು. ಸೊ ನೋಡೋಣ, ಸುಮ್ಮನೆ ಫನ್ನಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಸೀರಿಯಸ್ ಆಗಿ ಲಾ ಏನು ಪಾಸ್ ಮಾಡಲ್ಲ, ಅದು ನಿಮಗೂ ಕೂಡ ಗೊತ್ತು. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಮತ್ತು ಬುಮ್ರಾ ಅವರ ಕಂಪಾರಿಸನ್ ಮಾಡಿದ್ರೆ ಹರ್ಷ ಭೋಗ್ಲೆ ಅವರು. ಇವಾಗ ಬುಮ್ರಾ ಯಾವ ಥರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತಾರೆ 2024ಅಲ್ಲಿ, ಕೊಹ್ಲಿ ಅಟ್ 2016 ಯಾವ ಥರ ಕಾಣಿಸ್ಕೊಂತಿದ್ರು ರೈಟ್ ಅವೇ ಅಟ್ ಈಸ್ ಟಾಪ್ ಪೀಕ್ ಫಾರ್ಮ್ 2016 ಅಂತ ಬಂದಾಗ ಆಲ್ಮೋಸ್ಟ್ ಆ ವರ್ಷಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಫಾರ್ಮಲ್ಲೇ ಕಾಣಿಸ್ಕೊಂಡಿದ್ರು ವಿರಾಟ್ ಕೊಹ್ಲಿ. ಆಲ್ಮೋಸ್ಟ್ 2013 ಆಲ್ಮೋಸ್ಟ್ ತೊಗೊಂಡ್ರು ಅಂತಂದರೆ ಆಲ್ಮೋಸ್ಟ್ 2018 ಕೂಡ ಫುಲ್ ಹೆವಿ ಪೀಕ್ ಫಾರ್ಮಲ್ಲೇ ಇದ್ದರು. 2016 ಫಾರ್ಮು ಇವರಿಗೆ ಎಲ್ಲಿ ಕಾಣಿಸ್ತಾ ಇದೆ ಅಂತೆ. ಬುಮ್ರಾ ಅವರ ಈ ಬೌಲಿಂಗ್ ಪರ್ಫಾರ್ಮೆನ್ಸು, ಅವ್ರು ಬ್ಯಾಟಲ್ ಪರ್ಫಾರ್ಮ್ ಮಾಡ್ತಂದರೆ ಇವ್ರ ಬೌಲಿಂಗಲ್ಲಿ ವಿರಾಟ್ ಕೊಹ್ಲಿ ಥರ ಕಾಣಿಸ್ತಾ ಇದ್ದಾರಂತೆ. ಆ್ಯಂಡ್ ಆಸ್ ಎ ಕ್ಯಾಪ್ಟನ್ನು ಕೂಡ ತೊಗೊಬೋದು, ಯಾಕಂದರೆ ಲೀಡ್ ಮಾಡುವಂಥ ಮೊದಲನೇ ಮ್ಯಾಚನ್ನೇ BGTಲಿ ಅಷ್ಟು ಪ್ರೆಸರ್ ಸಿಚುವೇಷನಲ್ಲಿ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಅಂತಂದರೆ, ಆ್ಯಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕೂಡ ಆ ಥರ ಕೊಟ್ಟಿದ್ದಾರೆ ಅಂತಂದರೆ ಮೆಚ್ಕೊಳ್ಳೇಬೇಕು. ಇವರು ಬ್ಯಾಟರ್ನ ಬೌಲರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಇದು ದೊಡ್ಡ ವಿಚಾರ. ಅಪ್ಡೇಟ್ ನಂಬರ್ 5, ಡೇವಿಡ್ ವಾರ್ನರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. IPL 2025 ಆಕ್ಷನಲ್ಲಿ ಡೇವಿಡ್ ವಾರ್ನರ್ ಪಾಪ ಅನ್ಸೋಲ್ಡ್ ಆಗೋಗ್ಬಿಟ್ರು. ಸೊ ಇವಾಗ PSL ಆಕ್ಷನಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ರಿಜಿಸ್ಟರ್ ಆಗ್ತಾರ ಆಗೋದಿಲ್ಲ ಇನ್ನೂ ಡೌಟ್ ಏನೇ ಇತ್ತು, PSLಗೆ ಹೋಗ್ತಾರ ಆಡ್ತಾರ ಅಂತ. ಯಾಕಂದರೆ ಆಡೇ ಇಲ್ಲ PSL ಅವರು. ಫಾರ್ ದ ವೆರಿ ಫಸ್ಟ್ ಟೈಮು ರಿಜಿಸ್ಟರ್ ಆಗಿದ್ದಾರೆ. ಎಲ್ಲ ರಿಟೈರ್ಮೆಂಟ್ ಎಲ್ಲ ಆಗಾದ್ಮೇಲೆ IPL ಕೂಡ ಅನ್ಸೋಲ್ಡ್ ಆದಮೇಲೆ ಲಾಸ್ಟು ಆಪ್ಷನ್ ಅವ್ರಿಗೆ PSL ಉಳ್ಕೊಂಡಿತ್ತು. ಹೋಗ್ಬಿಟ್ಟು ಇವಾಗ PSL ಆಡೋದಕ್ಕೆ ರೆಡಿ ಆಗಿದ್ದಾರೆ. ಗೊತ್ತಿಲ್ಲ, ಯಾರಾದರೂ ಮಧ್ಯದಲ್ಲಿ ಏನಾದ್ರು ಪಿಕ್ ಮಾಡ್ತೇನೋ, ಏನಾದ್ರು ಕಾಂಟ್ರಾಕ್ಟ್ ಕೊಡ್ತಿದ್ರು IPL ಫ್ರಾಂಚೈಸಿ. ಇನ್ ಕೇಸ್ ಏನಾದ್ರು ಇಂಜುರಿ ಆಗಿತ್ತು ಅಂದರೆ ರಿಪ್ಲೇಸ್ಮೆಂಟ್ ಆಗಿ ಅವ್ರಿಗೇನೋ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣಿಸೋದು, ಅದಕ್ಕೋಸ್ಕರ PSLಗೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಹೆಂಗಾಡ್ತಾರೆ PSL ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಉದುರಿಸಿ, ಏನಾಗಲ್ಲ. ಸಿಗೋಣ, ಬಾ.